we do have our next expert talk lined up. And there he is. Okay, great. Santosh, are you ready? Okay, so thank you once again for that engaging discussion and passionate discourse that we had. We now move on to our next session. It's an expert talk titled Art as Climate Conversations. Now, climate change is often discussed through data, reports, IPCC report, scientific language, but art has a unique ability to make these challenges visible, emotional, and deeply connected to the place and lived experiences that we have. Our speaker this afternoon is Santosh Andrade, an award-winning visual artist based in Mangalore, whose work explores the relationship between urbanization, cultural identity, and the natural environment. Trained in painting at Karnataka University and Kannada University, Hampi, his work has been recognized at national exhibition and featured at the Asian Art Biennial in Bangladesh. Through his practice, he reflects on how rapid development is reshaping the landscapes and heritage of coastal cities. And today's talk will be delivered in Kannada, right? It'll be delivered in Kannada, and this is something we have at Mangaluru Design Summit have consciously curated because we truly believe that conversations about development, sustainability, and innovation should not only be in English. If we are imagining shared futures, those conversations must also happen in our community languages. So I really appreciate Santosh for giving this talk in Kannada and sharing your art and your process with us. So I'm guessing you will speak about how your art can spark climate conversations and inspire more thoughtful futures. So Santosh, the stage is yours. You can stand there or here, yeah? Can we load the presentation? Yeah. ನಮಸ್ತೆ ಎಲ್ಲರಿಗೂ. ನಾನಿಲ್ಲಿ ನನ್ನ ಪ್ರೀವಿಯಸ್ ಪೇಂಟಿಂಗ್ ಯಾವ ರೀತಿ ಇತ್ತು, ನನ್ನ ಪೇಂಟಿಂಗ್ ಸ್ಟೈಲ್ ಹೇಗಿತ್ತು, ಮತ್ತು ಅದರ ಏನು ಹೇಳ್ತಾರೆ ಟಾಪಿಕ್ ಏನಿತ್ತು, ಸೊ ಆನಂತರ ಹೇಗೆ ಚೇಂಜ್ ಆಯಿತು, ಆ ಟಾಪಿಕಲ್ಲಿ ಕೂಡ ಏನು ಚೇಂಜ್ ಮಾಡಿದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಕ್ಚುಲಿ ನಾನು ಫಸ್ಟ್ ಪ್ರೀವಿಯಸ್ ಪೇಂಟಿಂಗ್ ನೋಡಿದರೆ ನನ್ನ ಮೆಮೊರೀಸ್ ಬಗ್ಗೆ ಇತ್ತು, ನನ್ನ ಬಾಲ್ಯದ ನೆನಪು ಅಂತ ಇರುತ್ತೆ, ಮೆಮೊರೀಸ್ ಆಫ್ ಮೈ ಚೈಲ್ಡ್ಹುಡ್. ಸೊ ನಾನು ಅದರ ಬಗ್ಗೆ ಮಾಡ್ತಿದ್ದೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳನ್ನು ನಾವು ಏನು ಮಾಡ್ತೇವೆ, ಇಂಟೀರಿಯರ್ ಒಳಗೇನೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕೊಡೋದಾ ಏನೋ ಇಂಥ ಇದರಲ್ಲಿ ಆಟ ಆಡಿಸ್ತೇವೆ. ನಾವು ಬೆಳೆದ ಅಂದರೆ ನಮ್ಮ ಬೆಳವಣಿಗೆ ಹೇಗಿತ್ತಂದರೆ ನಾವು ಜಾಸ್ತಿಯಾಗಿ ಹೊರಗಡೆ ಆಡ್ತಾ ಇದ್ದದ್ದು. ಅದು ಈ ರೀತಿಯಾಗಿ ನಾವು ಟಯರಲ್ಲಿ ಏನೋ ಆಡುವಂಥದ್ದು, ಅಥವಾ ನಾನು ಬೇರೆ ಪೇಂಟಿಂಗ್ ಕೂಡ ಮಾಡಿದ್ದೇನೆ ಇಂಥದ್ದು ಸೀರೀಸಲ್ಲಿ. ಗಲ್ಲಿಯಲ್ಲಿ ಕ್ರಿಕೆಟ್ ಆಡೋದು, ಅದು ಅಂದರೆ ಈಗ ಈ ತೆಂಗಿನ ಮರ ಇದೆ, ಆ ಕೊತ್ತಲಿಂಗಿ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ, ಅದರಲ್ಲಿ ಆಡುವಂಥದ್ದೆಲ್ಲ ಇತ್ತು. ಇವಾಗ ಹಾಗೆಲ್ಲ ನಾವು ಆಡ್ತಾ ಇಲ್ಲ, ಫಿಸಿಕಲಾಗಿ ತುಂಬ ಕಡಿಮೆ ಇದೆ. ಮುಂಚೆ ಫಿಸಿಕಲಾಗಿ ನಾವು ಜಾಸ್ತಿ ಆಟ ಆಡ್ತಾ ಇದ್ವಿ. ಸೊ ನನ್ನ ಮೆಸೇಜ್ ಇತ್ತು, ನಾವು ಅದನ್ನು ಸಹ ಕಂಟಿನ್ಯೂ ಮಾಡಿದರೆ ನಾವು ಸ್ವಲ್ಪ ಇರ್ತೇವೆ ಅಂತ ಹೇಳಿ. ಸೊ ನನ್ನ ನೆನಪನ್ನು ನಾನು ಈ ಪೇಂಟಿಂಗ್ ಮೂಲಕ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇದೇ ರೀತಿಯ ಸೀರೀಸ್ ಐಡ್ ಆ್ಯಂಡ್ ಸೀಕ್ ಅಂತ. ಮೊದಲೆಲ್ಲ ನಾವು ಈ ರೀತಿ ಐಡ್ ಆ್ಯಂಡ್ ಸೀಕ್ ಎಲ್ಲ ಆಡುವಂಥದ್ದಿತ್ತು. ಸೊ ಇವಾಗ ಅಂಥದ್ದಿಲ್ಲ, ಎಲ್ಲ ಮನೆ ಒಳಗೇ ಆಗುತ್ತೆ ಅಂತ ಹೇಳಿ. ಒಂದು ನನ್ನ ಬಾಲ್ಯದಲ್ಲಿ ನಾವು ಮರ ಹತ್ತುವಂಥದ್ದೆಲ್ಲ ನಾವು ಮಾಡ್ತಾಯಿದ್ವಿ. ಒಂದು ಪೇಂಟಿಂಗ್ ನಾನು ಮಾಡಿದ್ದೆ ಇದರಲ್ಲಿ ಇಲ್ಲಿಲ್ಲ, ಆದರೆ ಒಂದು ಕೋಳಿ ಅಂಕನ ಅಂದರೆ ಕಾಕ್ ಫೈಟ್ ಅಂತ ನೋಡುವಂಥದ್ದು, ಒಬ್ಬ ಹುಡುಗ ಮರ ಹತ್ತಿ ನೋಡುವಂಥದ್ದೆಲ್ಲ ಆ ರೀತಿ ಇತ್ತು. ಈಗಿನ ಮಕ್ಕಳಿಗೆ ಮರ ಹತ್ತೋದು ಹೇಗಂತ ಅದು ಸಹ ಗೊತ್ತಿಲ್ಲ. ಸೊ ಎನ್ವೈರ್ಮೆಂಟ್ ಆ ರೀತಿ ಇತ್ತು ಆಗಿನ ಟೈಮಲ್ಲಿ. ಈಗ ಇಂಥದ್ದೆಲ್ಲ ತುಂಬ ನಾವು
ಮಿಸ್ ಮಾಡ್ತಿದ್ದೇವೆ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ಈ ಅರ್ಬನೈಸೇಷನ್ ಅಂತ ಬಂತು, ಸ್ವಲ್ಪ ಡೆವಲಪ್ಮೆಂಟ್ ಅಂತ ಇಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕೋಲ್ಕತ್ತಾದಲ್ಲಿ ಒಂದು ಬಚಾವ್ ಫೌಂಡೇಶನ್ ಅಂತ ಇದೆ. ಸೊ ಅವರು ಕೆಲವೊಂದು ಆರ್ಟಿಸ್ಟ್, ಇಂಡಿಯಾದಿಂದ ಕೆಲವೊಂದು ಆರ್ಟಿಸ್ಟನ್ನು ಸೆಲೆಕ್ಟ್ ಮಾಡಿದರು. ಅವರದ್ದು ಒಂದು ಎಕ್ಸ್ಪೆರಿಮೆಂಟಲ್ ಆರ್ಟ್ ವರ್ಕ್ ಮಾಡಲಿಕ್ಕಿತ್ತು, ಅಂದರೆ ಅರ್ಬನೈಜೇಷನ್ ಅದರ ಬಗ್ಗೆ. ಈ ಕೋಲ್ಕತ್ತಾ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಅದರಿಂದ ಆದಂತಹ ಏನೆಲ್ಲ ಪರಿಣಾಮಗಳಿವೆ ಅಂತ ಹೇಳಿ ನಮಗೆ ಅವರು ಎಕ್ಸ್ಪ್ಲೇನ್ ಮಾಡಿದರು. ಸೊ ಅದರ ಮೇಲೆ ನಮಗೆ ಪೇಂಟಿಂಗ್ ಮಾಡಲಿಕ್ಕಿತ್ತು. ನಾನು ಕೋಲ್ಕತ್ತಾ ಸಿಟಿ ಎಂಟ್ರಿ ಕೊಡುವಾಗ ಕಾರಲ್ಲಿ ಬರ್ತಾ ಇರುವಾಗ ಒಂದು ಪ್ಲೇಸ್ ನೋಡಿದೆ. ಅಲ್ಲಿ ಒಂದು ಸಣ್ಣ ಒಂದು ಹಳತ್ತಾದ ಒಂದು ಮನೆ ಇತ್ತು. ಆ ಮನೆಯಿಂದ ಈ ಬೇರು ಥರ ಬಂದ ಒಂದು ಗೋಡೆ ಇತ್ತು, ಹಳತ್ತಾಗಿದ್ದದ್ದು. ಸೊ ನನಗೆ ಅನಿಸಿತು, ನಾನು ಈ ಇದನ್ನು ನನ್ನ ಪೇಂಟಿಂಗಲ್ಲಿ ಯೂಸ್ ಮಾಡ್ತೇನೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ಈ ಕಲ್ಕತ್ತಾ ಎಂಬ ಸಿಟಿಯಲ್ಲಿ ಮಹಾನ್ ವ್ಯಕ್ತಿಗಳು ಇದ್ದರು. ಅಂದರೆ ವಿವೇಕಾನಂದ ಇರ್ಬೋದು, ಮದರ್ ತೆರೇಸಾ, ರವೀಂದ್ರನಾಥ್ ಟಾಗೋರು, ಇಂಥದ್ದೆಲ್ಲ ಅಲ್ಲಿಂದ ಅದು ಬೆಳವಣಿಗೆ ಆದದ್ದು. ಅಂಥ ಸಿಟಿ ಇದರಿಂದ ಅಲ್ಲಿ ಈ ಜಮೀನ್ದಾರಿ ಪದ್ಧತಿ ಇತ್ತು. ಸೊ ಇಲ್ಲಿ ನಾನು 3 ವಿಂಡೋಸ್ ಮಾಡಿದ್ದೇನೆ. ಈ ಕೆಳಗಡೆ ಮೇಲೆ ಒಂದು ಬೇರೆ ರೀತಿಯ ವಿಂಡೋ ಇದೆ. ಈ ಕೆಳಗಡೆಯಲ್ಲಿ ಇರುವಂಥದ್ದೆಲ್ಲ ಹಳೆಯದ್ದು ಏನೆಲ್ಲ ಹಾಗೆ. ಇಲ್ಲಿ ನಾನು ಪಾಯಿಂಟ್ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತುಂಬ ಇರುತ್ತೆ. ಕೆಳಗಡೆ ಇದ್ದ ವಿಂಡೋದಲ್ಲಿ ನಾನು ಇಲ್ಲಿ ಅಲ್ಲಿಯ ಜೀವನ ಪದ್ಧತಿ ಮತ್ತು ಅಲ್ಲಿ ಅದು ಯಾವ ರೀತಿಯಾಗಿ ಅದು ನಡ್ಕೊಂಡು ಬಂತು ಅಂತ ಎಂಬ ರೀತಿಯಲ್ಲಿ ನಾನಿಲ್ಲಿ ಚಿತ್ರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ. ಅದೇ ರೀತಿ ಮೇಲೆ ಹೋದರೆ ಓಪನ್ ವಿಂಡೋ ಇದೆ. ಅಲ್ಲಿ ಏನಾಯಿತು, ಇಲ್ಲಿ ರಾಜಕೀಯ ಬಂದು ಡೆವಲಪ್ಮೆಂಟ್ ಅಂತ ಹೇಳಿ ಮೆಟ್ರೋ ಅದನ್ನೆಲ್ಲ ತೋರಿಸಿದೆ, ಬಿಲ್ಡಿಂಗ್ ಎಲ್ಲ ತೋರಿಸಿದ್ದೇನೆ. ಸೊ ಇಂಥ ಇದರ ನಡುವೆ ಒಂದು ಬಾಂಗ್ಲಾದೇಶ ಅಂತ ಒಂದು ಡಿವೈಡ್ ಆಯಿತು. ಆ ಡಿವೈಡ್ ಆಗುವಾಗ ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಸಿಕ್ಕಿಬಿದ್ದ ಒಂದು ಫ್ಯಾಮಿಲೀಸ್ಗಳಿದ್ದವು. ಸೊ ಅವರ ಪರಿಸ್ಥಿತಿ ಏನು ಅಂತ ಒಂದು ಕ್ವಶನ್ ಮಾರ್ಕಲ್ಲಿ ರೆಡ್ ಇದರಲ್ಲಿ ಒಂದು ಮನೆಗಳನ್ನೆಲ್ಲ ಮಾಡಿ ಚಿತ್ರಿಸಿದ್ದೇನೆ. ಸೊ ಅದರಲ್ಲಿ ಅಲ್ಲಿ ಬರೆದಿದ್ದೇನೆ ಬಾಂಗ್ಲಾದೇಶ್ ಮತ್ತು ಇಂಡಿಯಾವನ್ನು ಬಾಂಗ್ಲಾದಲ್ಲೇ ಬರೆದಿದ್ದೇನೆ. ಸೊ ಇಲ್ಲಿ ಜಸ್ಟ್ ನಾನು ಪಾಯಿಂಟ್ ಮಾತ್ರ ಹೇಳಿದೆ. ಇಂಥದ್ದೆಲ್ಲ ಇಲ್ಲಿ ಈ ರೀತಿ ಆಗುತ್ತೆ ಎಂಬ ಒಂದು ಇದರಿಂದ ನಾನು ಮೆಸೇಜು ಕೊಡಲಿಕ್ಕೆ ಟ್ರೈ ಮಾಡಿದ್ದೆ. ನೆಕ್ಸ್ಟ್ ಇಲ್ಲಿ ಕೂಡ ಅದೇ ರೀತಿ ಆಯಿತು. ಸಿಟಿ ಡೆವಲಪ್ಮೆಂಟ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ಸ್ಮಾರ್ಟ್ ಸಿಟಿ ಬೇಕಂತ ಹೇಳಲಿಕ್ಕೆ ಅಂತ ಒಂದು ವಿಷಯ ಸಬ್ಜೆಕ್ಟ್ ಇಲ್ಲಿ ಟಾಪಿಕ್ ಬಂತು. ಆವಾಗ ನಾನು ಕಾರ್ ಸ್ಟ್ರೀಟು ಒಂದು ಆಫೀಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ನೋಡುವಾಗ ಈ ಹಂಚಿನ ಮನೆಗಳು ಈ ರೀತಿ ಕಾಣ್ತಾ ಇದ್ವು. ಆದರೆ ಇವಾಗ ಏನಾಗಿದೆ, 1-2 ನನಗೆ ಕಾಣ್ತಾ ಇದೆ ಅಷ್ಟೇ. ಅವರಿಗೆ ರೋಡ್ ಅಗಲ ಬೇಕಂತ ಹೇಳಿದರು. ಸೊ ಬ್ರಾಡ್ ರೋಡ್ ಬೇಕು, ನಮಗೆ ಡೆವಲಪ್ಮೆಂಟ್ ಬೇಕು ಅಂತ ಹೇಳಿ ಇಂಥದ್ದೆಲ್ಲ ಟ್ರೆಡಿಷ್ನಲ್ ಹೌಸ್ ಏನಿದೆ ಅದು ಡೆಮಾಲಿಷ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಸೊ ಆ ಡೆಮಾಲಿಷ್ ಕ್ರೇನ್ ಬಂದು ಡೆಮಾಲಿಷ್ ಆಗ್ತಾಯಿದೆ, ಬಿಲ್ಡಿಂಗ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಮೇಲೆ ನೋಡಿದರೆ ನೀವು ಅಲ್ಲಿ ರೋಡಿಗೋಸ್ಕರ ಮರ ಕಡಿತಾ ಇದ್ದಾರೆ. ಈ ರೀತಿಯ ಮತ್ತು ಒಂದು ಸ್ಟೇರ್ ಕೇಸ್ ಕೂಡ ಮಾಡಿದ್ದೇನೆ. ಇದೇನೆಂದರೆ ಈ ಆಸೆ ಇದೆ, ಅದೇ ದುರಾಸೆ ಇರಬಾರ್ದು. ಈ ದುರಾಸೆಯನ್ನು ನಾನು ಅದಕ್ಕೆ ಕನ್ವರ್ಟ್ ಮಾಡಿ ತೋರಿಸಿದ್ದೇನೆ. ಮತ್ತು ಅದಕ್ಕೆ ಎಂಡಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಆಗಿ ತೋರಿಸಿದ್ದೇನೆ. ಯಾಕೆಂದರೆ ಇಂಥ ದುರಾಸೆಗಳು ನಮ್ಮಲ್ಲಿ ಇರುತ್ತವೆ ಅಂತ ಹೇಳಿ. ಸೊ ಅದರ ಮೆಸೇಜ್ ಈ ರೀತಿ ಇತ್ತು ಈ ಪೇಂಟಿಂಗಲ್ಲಿ. ನೆಕ್ಸ್ಟ್ ಅದೇ ಸೀರೀಸಲ್ಲಿ ನಾನು ಇಂಥದ್ದೊಂದು 3-4 ಪೇಂಟಿಂಗ್ ಮಾಡಿದ್ದೆ. ಇದೊಂದು ಓರಾ ಅಂತ ನನಗೆ ಒಂದು ಫಸ್ಟ್ ಅವಾರ್ಡ್ ವಿನ್ನಿಂಗ್ ಪೇಂಟಿಂಗ್ ಆಗಿತ್ತು. ನ್ಯಾಷನಲ್ ಲೆವೆಲಲ್ಲಿ NDTV ಅವರು ಮಾಡಿದರು. ಇದರಲ್ಲಿ ಏನಾಯಿತು ಅಂದರೆ ಅವರಿಗೆ ಟಾಪಿಕ್ ಇಷ್ಟ ಆಯಿತು. ಮತ್ತೊಂದು ಸಿಂಗಲ್ ಕಲರಲ್ಲಿ ನಾನು ಆ ಡೆಪ್ತನ್ನು ಕೊಟ್ಟು ಅದರಲ್ಲಿ ಇದ್ದ ಸಬ್ಜೆಕ್ಟಲ್ಲಿ ಅವರಿಗೆ ತುಂಬ ಅವರು ಜಡ್ಜ್ಮೆಂಟ್ ಮಾಡಿದರು. ಸೊ ಅದರ ಮೇಲೆ ನನಗೆ ಆ ಅವಾರ್ಡ್ ಬಂದಿತ್ತು. ಇಲ್ಲಿ ಕೂಡ ನಾನು SEZ ಅನ್ನು ತೋರಿಸಿದೆ. ಅಂದರೆ SEZ ಇಲ್ಲಿ ಬರುವಾಗ ಒಂದು ಇಲ್ಲಿ ಆರ್ಟಿಸ್ಟ್ನವರು ಕೂಡ ಅಲ್ಲಿ ಸೇರಿ ಪ್ರೊಟೆಸ್ಟ್ ಮಾಡಿದರು, ಇದಾಗಬಾರಂತ. ಯಾಕೆಂದರೆ ಅಲ್ಲಿ ಕೃಷಿಕರೆಲ್ಲ ಇದ್ದರು. ಸೊ ಅವರು ನಮ್ಮನ್ನು ಕರೆದಿದ್ರು, ನಮಗೆಲ್ಲ ತೋರಿಸಿದರು, ಇಲ್ಲಿ ಈ ರೀತಿ ಆಗ್ತಾ ಇದೆ, ನಮ್ಮ ಕೃಷಿಯೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಆದರೆ ಈ ಸೆಂಟ್ರಲಲ್ಲಿ ಕೂತವರಿಗೆ ಗೊತ್ತಿರುವುದಿಲ್ಲ, ಅಲ್ಲಿ ಪಿಕ್ಚರ್ ಅವರು ಬೇರೆಂದು ತೋರಿಸ್ತಾರೆ. ಆಯ್ತು ನೀವು ಇಲ್ಲಿ ಹಾಕಿ ಅಂತ ಆ ರೀತಿಯೆಲ್ಲ ಆಗುತ್ತೆ. ಇದು ಪೊಲಿಟಿಕಲ್, ಎಲ್ಲ ಇರೋದು ಈ ಪೊಲಿಟಿಕಲ್. ಸೊ ಅವರಿಂದಲೇ ಈ ಕೆಟ್ಟ ಪೊಲಿಟಿಷಿಯನಿಂದಲೇ ಇಂಥದ್ದೆಲ್ಲ ಆಗುತ್ತೆ. ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅವರ ಲಾಭಕ್ಕೆ ಅವರು ಏನು ಬೇಕಾದರೂ ಅದನ್ನು ಮಾಡಿ ಬಿಡ್ತಾರೆ. ಸೊ ನನಗೆ ಮೆಸೇಜ್ ಕೂಡ ಇದೇ ರೀತಿ ಕೊಡಬೇಕಿತ್ತು. ಸೊ ಇಲ್ಲಿ ನಾನು ನಮ್ಮದು ಇಲ್ಲಿ
ನಮ್ಮ ಮಂಗಳೂರಿನ ಲ್ಯಾಂಡ್ಸ್ಕೇಪ್ ತೋರಿಸಿದ್ದೇನೆ, ಒಳ್ಳೆ ಅಂಚಿನ ಮನೆ ತೋರಿಸಿದ್ದೇನೆ, ಬೇರೆ ಡೆಮಾಲಿಷ್ ಮಾಡುವಂಥದ್ದು ತೋರಿಸಿದ್ದೇನೆ. ಅಲ್ಲಿ SEZ ಬಂದಿದೆ, ಅಲ್ಲೆಲ್ಲ ರೋಡ್ ಅಗಲ ಮಾಡ್ತಿದ್ದಾರೆ. ಸೊ ಅದೇ ಸೀರೀಸಲ್ಲಿ ಇದನ್ನು ನಾನು ಮಾಡಿದ್ದು. ಸೇಮ್ ಸೀರೀಸ್ ಇದು ಕೂಡ ಬೇರೆ ಬೇರೆ ಕಾಂಪೋಸಿಷನಲ್ಲಿ ನಾನು ಮಾಡಿದ್ದೇನೆ. ಇದು ಕೂಡ ಅದೇ ರೀತಿ ಮೆಸೇಜ್ ಹೇಳುತ್ತೆ. ನೆಕ್ಸ್ಟ್ ಏನಾಯಿತು, ನಂದು ವರ್ಕಲ್ಲಿ ಸ್ಟೈಲ್ ಕೂಡ ಚೇಂಜ್ ಆಯಿತು. ನಾನು ನೆಕ್ಸ್ಟ್ ವರ್ಕ್ ಮಾಡೋ ಇದು ಅಳತೆ ಪೇಂಟಿಂಗ್. ಇದು ನನ್ನ ಉದ್ದೇಶ ಇತ್ತು, ನಮ್ಮದು ಮಂಗಳೂರು ಅಂದರೆ ಅದು ಕಲ್ಚರಲ್ ಒಂದು ಟ್ರೆಷರ್ ಇದ್ದ ಹಾಗೆ, ಅದನ್ನು ನಾವು ಉಳಿಸಬೇಕು. ಇದು ಮುಂದೆ ಡೆವಲಪ್ಮೆಂಟ್ ಅಂತೆಲ್ಲ ಬರುತ್ತೆ, ಆದರೆ ನಮ್ಮ ಏನು ಆ ಸಂಪ್ರದಾಯ ಇದೆ ಅದನ್ನು ಉಳಿಸ್ಕೊಂಡು ಬಂದರೆ ಅದು ಒಳ್ಳೆಯದು, ಒಂದು ಉತ್ತಮ ಅಂತ ಹೇಳಿ ನಂದೊಂದು ಈ ರೀತಿಯಾಗಿ ನಾನು ಪೇಂಟಿಂಗ್ ಮಾಡಿ ತೋರಿಸುವ ಅಂತ ಒಂದು ಉದ್ದೇಶ ಇತ್ತು. ಸೊ ಅದಕ್ಕೋಸ್ಕರ ಈ ಪೇಂಟಿಂಗ್ ಮಾಡಿದ್ದೆ. ಇಲ್ಲೆಲ್ಲ ರೀತಿಯ ನಾವು ನೋಡ್ಬೋದು, ಕಾಕ್ ಫೈಟ್ ಇರ್ಬೋದು, ಕಂಬಳ ಇರ್ಬೋದು. ಈಗ ಕಂಬಳ ಅಂತ ಹೇಳ್ತಾರೆ, ಅದು ಕಮರ್ಷಿಯಲ್ ಆಗಿ ಮಾಡ್ತಾರೆ, ಆದರೆ ಮುಂಚೆ ಆ ರೀತಿ ಇರಲಿಲ್ಲ, ಅದೊಂದು ಬೇರೆ ಟ್ರೆಡಿಷ್ನಲ್ ಆಗಿ ಹೋಗ್ತಾಯಿತ್ತು. ಸೊ ಈ ಆಟಿಕಲಿಂಜ ಇಂಥದ್ದೆಲ್ಲ ಈಗ ತುಂಬ ಕಡಿಮೆ ಇದೆ, ಹಳ್ಳಿಯಲ್ಲಿ ಹೋದರೆ ಸಿಗ್ಬೋದು, ಆದರೆ ಈಗ ಇಲ್ಲ. ಸೊ ಇಂಥದ್ದೆಲ್ಲ ಇದ್ದರೆ ಒಳ್ಳೆಯದು. ಅದೇ ನಮ್ಮ ಮುಂದಿನ ಮಕ್ಕಳಿಗೂ ಸಹ ಈಗ ಇನ್ನು ನನ್ನ ಪೇಂಟಿಂಗ್ ಮೂಲಕ ಹೀಗೆ ಈ ರೀತಿ ಆರ್ಟಿಸ್ಟು ಏನು ಮಾಡ್ತಾರೆ ಅದನ್ನು ನೋಡಿ ಇದು ಮಾಡಬೇಕಷ್ಟೇ. ಸೊ ಇದನ್ನೆಲ್ಲ ತೋರಿಸುವ ನನ್ನ ಪ್ರಯತ್ನ ಇತ್ತು. ಆ್ಯಕ್ಚುಲಿ ನಮ್ಮ ಮನೆ ಹತ್ತಿರ ಹೋದರೆ ನಾನಿರುವಂಥದ್ದು ಗುಡ್ಡ ಪ್ರದೇಶ. ಸೊ ಅಲ್ಲಿ ಅಂಚಿನ ಮನೆ ಜಾಸ್ತಿ ಇರುತ್ತೆ. ಮತ್ತು ಈ ಬಿಲ್ಡಿಂಗ್ ಏನಾಗಿದೆ, ನನಗೆ ಬಿಲ್ಡಿಂಗ್ ಅಥವಾ ಡೆವಲಪ್ಮೆಂಟ್ ಮೇಲೆ ಯಾವುದೇ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ನಮಗೆ ಡೆವಲಪ್ಮೆಂಟ್ ಬೇಕು, ಆದರೆ ಅದರ ಜೊತೆಗೆ ನಮ್ಮದು ಏನು ಸಾಂಪ್ರದಾಯಿಕ ಈ ವಾಸ್ತು ಇದೆ ಅಥವಾ ಸಂಪ್ರದಾಯ ಇದೆ, ಅದನ್ನು ಜೊತೆಗೆ ನಾವು ಹೋದ್ರೇ ಅದು ಉತ್ತಮ ಅಂತ ನನ್ನದೊಂದು ಅನಿಸಿಕೆ. ನಾವು ನನ್ನ ಏರಿಯಾದಲ್ಲಿ ನೋಡುವಾಗ ಇಂಥದ್ದು ಈ ರೀತಿಯಾಗಿ ಮರ ಗಿಡ ಜಾಸ್ತಿ ಇರ್ತಿತ್ತು, ಮತ್ತು ಕಾಣ್ತಾ ಇತ್ತು. ಇವಾಗ ಏನಾಗಿದೆ ಅಂದರೆ ಆ ಬಿಲ್ಡಿಂಗ್ ಬಂದಿದೆ, ಆ ಬಿಲ್ಡಿಂಗ್ ಎಲ್ಲ ಕವರ್ ಮಾಡಿದೆ. ಮುಂಚೆ ಹೊರಗಿನಿಂದ ಬಂದು ಸಂಜೆ ಹೊತ್ತಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಅಲ್ಲಿ ಆ ನೋಡುವುದು ಅಂಥದ್ದೆಲ್ಲ ಇತ್ತು. ಆ ಒಂದು ದೊಡ್ಡ ಗ್ರೌಂಡ್ ಇತ್ತು, ನಾವು ಮಕ್ಕಳು ಇರುವಾಗ ಅಲ್ಲಿ ಹೋಗಿ ಆಡೋದು ಇತ್ತು. ಸೊ ಸಣ್ಣ ಫಾರೆಸ್ಟ್ ಕೂಡ ಇತ್ತು, ಅಲ್ಲಿ ಕೊರಗ ಜನಾಂಗದವರಿದ್ದರು. ಸೊ ಆ ಫಾರೆಸ್ಟಿಗೆ ಹೋಗಿ ಮಾಡುವಂಥದ್ದು, ಮತ್ತು ಅಲ್ಲಿಂದ ಈ ಬೇರುಗಳಂತಂದು ಬುಟ್ಟಿ ಮಾಡುವಂಥದ್ದೆಲ್ಲ ಇತ್ತು. ಕೊರಗ ಜನಾಂಗದವರು ಇದ್ದಾರೆ, ಆದರೆ ಅದೆಲ್ಲ ಅವರಿಗೆ ಇಲ್ಲ ಈಗ ಕೆಲಸ ಮಾಡಲಿಕ್ಕೆ, ಅವರು ಈಗ ಬೇರೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇಂಥದ್ದೆಲ್ಲ ಆಗ್ತಾಯಿತ್ತು. ಏನಾಯ್ತಂದರೆ ಅಲ್ಲಿ ಈ ಬಿಲ್ಡಿಂಗ್ ಬಂತು. ಈ ಬಿಲ್ಡಿಂಗ್ ಬಂದಿದ್ದರಿಂದ ಅದೆಲ್ಲ ಡೆಮಾಲಿಷ್ ಮಾಡಿದರು. ಈಗ ಅಲ್ಲಿ ಮರ ಎಲ್ಲ ತುಂಬ ಕಡಿಮೆ ಇದೆ, ಇಲ್ಲ, ಎಲ್ಲ ಬಿಲ್ಡಿಂಗ್ ಈ ಸ್ಲ್ಯಾಪಿನ ಹೌಸ್ ಇದೇ ಇಂಥದ್ದೇ ಆಗಿದೆ. ಸೊ ಇಂಥದ್ದು ನಮ್ಮ ಈ ಅಂಚಿನ ಮನೆ ಏನಿದೆ ಅದು ಮಾಯ ಆಗ್ತಾ ಇದೆ. ಸೊ ಇದನ್ನೆಲ್ಲ ಉಳಿಸಬೇಕು ಅಂತ ಎಂಬ ನನ್ನ ಆಸೆ. ಸೊ ಇದು ರೀಸೆಂಟಾಗಿ ನಾನು ಪೇಂಟಿಂಗ್ ಮಾಡಿದ್ದೆ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿದ್ದಾರೆ, ಆ್ಯಕ್ಚುಲಿ ನಮ್ಮ ಊರಿನವರೇ. ಈಗ ಅವರಿಗೆ ಫೀಲ್ ಆಗ್ತದೆ, ಅವರಿಗೆ ಫ್ಲ್ಯಾಟಲ್ಲಿ ಇರೋದು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಮಗೆ ನನ್ನ ಊರಿದು, ನನ್ನ ಇದೇ ರೀತಿ ಇತ್ತು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು, ಎಲ್ಲೋ ನನ್ನ ಪೇಂಟಿಂಗ್ ನೋಡಿದರು. ಮುಂಚೆ ನಾನಿದ್ದ ಆ ಸರೌಂಡಿಂಗ್ ಕೂಡ ಇದೇ ರೀತಿ ಇತ್ತು ಅಂತ ಹೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ಪೇಂಟಿಂಗ್ ಮಾಡಿ ಕೊಡ್ಬೋದಾ ಅಂತ ಹೇಳಿ ಒಂದೊಂದು ಕಮಿಷನ್ ವರ್ಕ್ ಮಾಡಿಸಿದರು. ಸೊ ಇದು ಕೋಸ್ಟಲ್ ಹೆರಿಟೇಜ್ ಅಂತ ಒಂದು ಗ್ರೂಪ್ ಇದೆ ಇಲ್ಲಿ, ನನ್ನ ಮಿಸ್ಸಸ್ ಕೂಡ ಅದರಲ್ಲಿದ್ದಾರೆ. ಸೊ ಅವರದ್ದೊಂದು ಹೆರಿಟೇಜ್ ವಾಕ್ ಅಂತ ಅವರು ಮಾಡ್ತಾರೆ. ಸೊ ಅದರಲ್ಲಿ ನಾನು ಒಮ್ಮೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಒಂದು ಏರಿಯಾ ಇತ್ತು ಈ ರೀತಿ ಹಂಚಿದ ಮನೆ ಮತ್ತು ಇದೊಂದು. ಸೊ ನನಗೆ ಅನಿಸಿತು, ಇನ್ನು ಈಗ ಹೆರಿಟೇಜ್ ವಾಕ್ ಸದ್ಯಕ್ಕೀಗ ಮಾಡ್ತಾ ಇದ್ದಾರೆ, ಇನ್ನು ಎಷ್ಟು ದಿವಸ ಅದನ್ನು ಉಳಿಸ್ತಾರೆ ಈ ಗೌರ್ಮೆಂಟ್, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸ್ವಲ್ಪ ದಿವಸ ಇರ್ಬೋದು ಅಥವಾ ಇರದೇ ಇರ್ಬೋದು. ಸೊ ಅದಕ್ಕೋಸ್ಕರ ನಾನೊಂದು ನೆನಪಲ್ಲಿ ಇರಲಿ ಅಂತ ಮೊದಲೇ ಅದನ್ನು ಕ್ಯಾಚ್ ಮಾಡಿ ನಾನು ಪೇಂಟಿಂಗಲ್ಲಿ ಮಾಡಿದೆ. ನೆಕ್ಸ್ಟ್ ಮಂಗಳೂರಲ್ಲಿ ಎಸ್ಕ್ಯೂಬ್ ಅಂತ ಗ್ಯಾಲರಿ ಇದೆ, ಅವರೊಂದು ಶೋ ಕಂಡಕ್ಟ್ ಮಾಡಿದರು ಮಾನ್ಸೂನ್ ಟೈಮ್ ಅಂತೇಳಿ. ಆಗ ನನಗೆ ತಲೆಗೆ ಅಂದರೆ ನಾನು ಹೋಗ್ತಾ ಇರುವಾಗ ಇದೆ ರೋಡಲ್ಲಿ ಆಗಲ್ಲ ಅಂತ ಹೇಳಿ ಮರ ಎಲ್ಲ ಕಡ್ದು ಹಾಕಿದ್ರು ರೋಡ್ಗೋಸ್ಕರ. ಸೊ ನನಗೆ ಅನಿಸಿತು, ಈ ಮರದ ಒಂದು ದಿಮ್ಮನ್ನು ತಂದು ಇದರ ಮೇಲೆ ಆ ಸಬ್ಜೆಕ್ಟನ್ನು ಹಾಕ್ತೇನೆ ಅಂತೇಳಿ. ಮರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಭೂಮಿ ಉಳಿಬೇಕಿದ್ರೂ ಸಹ ಮರನೇ ಬೇಕು. ಈ ಒಂದು ಮರದಿಂದಲೇ ನಾವು ಜೀವನ ನಡೆಸುವಂಥದ್ದು, ಅದು ಪ್ರಾಣಿಯಾಗಲಿ ಅಥವಾ ಮಾನವ ಆಗಲಿ ಯಾರೇ ಆಗಿರಲಿ. ಅಲ್ಲಿ ಕೃಷಿ ಎಲ್ಲ ಆಗಬೇಕಿದ್ರೂ ಸಹ ನಮಗೆ ಮಳೆ ಗಾಳಿ ಇದೆಲ್ಲ ಬೇಕೇ ಇರುತ್ತೆ. ಸೊ ಇದರ ಮೇಲೆ ಒಂದು ನೇಚರನ್ನೇ ನಾನು ಕ್ರಿಯೇಟ್ ಮಾಡಿದೆ.
ಸೊ ಇದರಿಂದ ನಾನು ಮೆಸೇಜ್ ಕೊಟ್ಟೆ, ನಾವು ಮರವನ್ನು ಉಳಿಸಲೇಬೇಕು ಅಂತೇಳಿ. ಸೊ ಅದು ಆ ಸಬ್ಜೆಕ್ಟಲ್ಲಿ ನಾನು ಮಾಡಿದಂಥ ಪೇಂಟಿಂಗ್ ಇದು. ನೆಕ್ಸ್ಟ್, ಮುಂಚೆ ಏನು ಮಾಡ್ತಿದ್ರು, ನಾವು ಸಣ್ಣವಾಗಿರುವಾಗೆಲ್ಲ ಮಣ್ಣಿನ ಕಾವಳಿ ಬರ್ತಾಯಿತ್ತು, ಅದರಲ್ಲಿ ದೋಸೆ ಮಾಡುವಂಥದ್ದೆಲ್ಲ ಇತ್ತು. ಈಗ ಇಲ್ಲ. ಈಗ ಅಲ್ಲಲ್ಲಿ ಮಾರಲಿಕ್ಕೆ ಇರ್ತಾರೆ, ಆದರೆ ಅದನ್ನು ಮನೆಗೆ ತರ್ತಾರೋ ಅದು ಯೂಸ್ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ. ನನಗೆ ಅನಿಸಿತು ಈಗ ಯಾರು ಯೂಸ್ ಮಾಡಲಿಕ್ಕೆ ಇರಲಿಕ್ಕಿಲ್ಲ, ಅದರೊಂದು ಡೆಕೋರೇಟಿವ್ ಫಾರ್ಮ್ ಆಗಿ ಯೂಸ್ ಮಾಡುವಂಥ ನನ್ನೊಂದು ಉದ್ದೇಶ ಇತ್ತು. ಇದರ ಮೂಲಕ ನನಗೆ ಮೆಸೇಜ್ ಕೂಡ ತೋರಿಸ್ಬೋದು. ಅಂದರೆ ನಮ್ಮದು ಕಲ್ಚರ್ ಇರಲಿ ಅಥವಾ ನಮ್ಮ ಲ್ಯಾಂಡ್ಸ್ಕೇಪ್ ಇರಲಿ, ಇದನ್ನು ನಾನು ತೋರಿಸಲಿಕ್ಕೆ ಟ್ರೈ ಮಾಡಿದೆ. ಇದರಲ್ಲಿ ಸುಮಾರು ನಾನು ಸೀರೀಸ್ ಮಾಡಿದ್ದೇನೆ. ಇದೊಂದು ಶೋ ಅಲ್ಲಿ ಮಾಡಿದ್ದೆ. ಸೊ ನೆಕ್ಸ್ಟ್ DC ಆಫೀಸಿಗೆ ಹೋದರೆ ನೀವು ಅಲ್ಲಿ ನೋಡ್ಬೋದು, ಹೊಸ DC ಆಫೀಸಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಲೈಫ್ ಇನ್ ಬಾಲ್ ಅಂತ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಮಾಡಿದರು ಬ್ಯಾಂಗ್ಳೂರು ಟೀಮ್. ಸೊ ಇದು ಇಂಟರ್ನ್ಯಾಷನಲ್ ಸೆಂಟರಲ್ಲಿ ಆಗಿತ್ತು ಶೋ. ಅದು ಅವರು ಫಿಲ್ಮ್ ಓಪನಿಂಗ್ ದಿವಸ ಅವರಿಗೆ ಒಂದು ಏನಾದರೂ ಆರ್ಟಿಸ್ಟ್ ಮುಖಾಂತರ ಅದನ್ನು ಲೈಫ್ ಇನ್ ಬಾಲನ್ನು ಪೇಂಟಿಂಗ್ ಮುಖಾಂತರ ಏನಾದರೂ ತೋರಿಸ್ಬೇಕಂತ ಅವರು ನನ್ನ ಹತ್ತಿರ ಬಂದಿದ್ದರು. ಸೊ ನಾನೇನು ಮಾಡಿದೆ, ಇದರಲ್ಲಿ 2 ಸೀರೀಸ್ ಮಾಡಿದ್ದೆ. ಅವರಿಗೆ ಒಂದು ಬ್ಯಾಂಗ್ಳೂರಿದು ಲೈಫ್ ಸ್ಟೋರಿ ಬೇಕಿತ್ತು, ಮತ್ತೊಂದು ಕಲ್ಕತ್ತಾದು. ಸೊ ಬ್ಯಾಂಗ್ಳೂರಲ್ಲಿ ಏನೆಲ್ಲ ಇದೆ, ಅಲ್ಲಿಯ ಸಿಟಿ ಮತ್ತು ಅಲ್ಲಿನ ಫುಡ್ಡು, ಸೊ ಇದರ ಮೇಲೆಲ್ಲ ನಾನು ಪೇಂಟಿಂಗ್ ಮಾಡಿದೆ. UB ಸಿಟಿ ಇದೆ, ಬಸವನ ಟೆಂಪಲ್ ಇದೆ, ಹೀಗೆ ಎಲ್ಲವನ್ನು ನಾನು ಆ ಬೌಲಲ್ಲಿ ಮಾಡಿದೆ. ಇದು ಕ್ಲೇ ಬೌಲ್. ಇದು ಕೂಡ ಹಾಗೆಯೇ ಕಲ್ಕತ್ತಾದು ಕಲ್ಚರಲ್ಲೆಲ್ಲ ತೋರಿಸಿದ್ದೇನೆ. ನೆಕ್ಸ್ಟ್, ಇಲ್ಲಿ ಜೀಸಸನ್ನು ನಾನು ತೋರಿಸಿದ್ದೇನೆ. ಈಗ ಪ್ರೆಸೆಂಟ್ ಏನಾಗ್ತಾ ಇದೆ, ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿದೆ. ಪ್ರೆಸೆಂಟ್ ಈಗ ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಎಂಬುದನ್ನು ನಾನು ಈ ಪೇಂಟಿಂಗಲ್ಲಿ ಜೀಸಸನ್ನು ಜಸ್ಟ್ ಒಂದು ಸಿಂಬಲ್ ಆಗಿ ತೋರಿಸಿದ್ದೇನೆ. ಮತ್ತು ಇಲ್ಲಿ ಬ್ಲ್ಯಾಕ್ ಕೂಡ ಇದ್ದಾರೆ ಜೀಸಸ್. ಯಾಕೆಂದರೆ ನಮ್ಮ ಇಂಡಿಯಾದಿಂದ ಹಿಡಿದು ಎಲ್ಲ ಪ್ರಪಂಚದಲ್ಲಿ ಜಾತಿ ಬಗ್ಗೆ ಇರಲಿ ಅಥವಾ ಕಲ್ಲರ್ ಬಗ್ಗೆ, ಕೀಳು ಜಾತಿ, ಮೇಲಿನ ಜಾತಿ, ನಿನ್ನ ಕಲ್ಲರ್ಸ್, ನೀನು ಕಪ್ಪು ಅಂತ ಆಗ್ತಾ ಇರೋದೆ. ಈಗ ಸಹ ಮುಂಚೆನೂ ಆಗ್ತಾ ಇತ್ತು, ಈಗ ಸಹ ಆಗ್ತಾ ಇದೆ. ಸೊ ಅಮೇರಿಕಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಜಾರ್ಜ್ ಫ್ಲಾಯ್ಡ್ ಅಂತ ಹೇಳಿ. ಅವನನ್ನು ಪೊಲೀಸ್ ಅರೆಸ್ಟ್ ಮಾಡಿದರು. ಸೊ ಆವಾಗ ಹೇಳಿದರು ಅವರು, ಐ ಕಾಂಟ್ ಬ್ರೀದ್ ಅಂತ ಹೇಳಿದರು. ಐ ಕಾಂಟ್ ಬ್ರೀದ್ ಅಂತ ಜೀಸಸ್. ಈಗ ನನ್ನ ಇಲ್ಲಿ ಟ್ರೈ ಏನಿತ್ತು ಅಂತಂದರೆ, ಜೀಸಸ್ ಬೇರೆ ಬೇರೆ ರೂಪದಲ್ಲಿ, ನಮ್ಮ ರೂಪ ಎಲ್ಲೆಲ್ಲೆಲ್ಲ ಕಷ್ಟ ಆಗ್ತಾಯಿದೆ, ಈಗ ಸಹ ಜೀಸಸ್ ಆ ರೂಪದಲ್ಲಿ ಕಷ್ಟ ಪಡೀತಾ ಇದ್ದಾರೆ ಅಂತ ಹೇಳಿ ನನ್ನ ಉದ್ದೇಶ ಇತ್ತು. ಮತ್ತು ಅವರ ಕೊನೆಯ ಗಳಿಗೆ ಅಂದರೆ ಲಾಸ್ಟ್ ಸಫರ್ ಅಂತ ಏನಿದೆ, ಸೊ ಅದನ್ನೇ ನಾನು ತೋರಿಸಿದೆ. ಆನಂತರ ಅವರು ಕಷ್ಟಕ್ಕೆ ಸಿಲುಕಿ, ಅಂದರೆ ಅವರಿಗೆ ಅದು ಶಿಕ್ಷೆ ಆಗುತ್ತೆ, ಆ ಉದ್ದೇಶಕ್ಕೋಸ್ಕರ ನಾನು ಲಾಸ್ಟ್ ಸಫರ್ ಇದು ಪಿಕ್ಚರನ್ನು ಯೂಸ್ ಮಾಡಿದ್ದೆ. ಸೊ ಇಲ್ಲಿ ನೋಡಿದರೆ ಬಿಳಿ ಬಣ್ಣದ್ದು ಮುಳ್ಳಿದೆ, ಮತ್ತು ಅಲ್ಲಿ ಕಪ್ಪು ಬಣ್ಣದ್ದು ಕೈ ಇದೆ. ಸೊ ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಅಪ್ಪರ್ ಕಾಸ್ಟ್ನವರು ಲೋವರ್ ಕಾಸ್ಟ್ನವರಿಗೆ ಶಿಕ್ಷೆ ಕೊಡುವಂಥದ್ದು, ಇದು ಇಲ್ಲೆಲ್ಲ ಇದು ಯೂನಿವರ್ಸಲ್ ಸಬ್ಜೆಕ್ಟಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಒಂದು ದೇವರು ಸೃಷ್ಟಿ ಮಾಡಿದಾಗ ಕಲರ್ಫುಲ್ಲಾಗಿ ಸೃಷ್ಟಿ ಮಾಡಿದ್ದಾರೆ. ಅದು ಜಾತಿ ಬಗ್ಗೆ ಅಂತಲ್ಲ, ಕಲರ್ ಅಂತಲ್ಲ, ಅವರು ಒಂದು ಕಲರ್ಫುಲ್ಲಾಗಿ ಸೃಷ್ಟಿ ಮಾಡಿದ್ದು. ನಾವು ಮಾನವರು ಏನು ಮಾಡ್ತೇವೆ, ನಿನ್ನ ಬಣ್ಣ ಇಂಥದ್ದು, ನಿನ್ನ ಜಾತಿ ಇಂಥವು ಅಂತ ನಾವು ಮಾಡ್ತಾ ಇದ್ದೇವೆ. ಸೊ ಆ ಮೆಸೇಜನ್ನು ನನಗೆ ಕೊಡಬೇಕಿತ್ತು ಈ ಮುಖಾಂತರ. ಇದು ನಾನು ಪೇಂಟಿಂಗ್ ಮಾಡುವಾಗ 2 ವ್ಯೂ ಅಲ್ಲಿ ಮಾಡಿದ್ದೆ. ಆ್ಯಕ್ಚುಲಿ ಇದು ಡಾರ್ಕ್ ರೂಮಲ್ಲಿ UV ಲೈಟ್ ಹಾಕಿದರೆ ಈ ರೀತಿ ಗ್ಲೋ ಆಗುತ್ತೆ ಪೇಂಟಿಂಗ್. ಸೊ ಅದು ಜಸ್ಟ್ ನಿಮಗೆ ಹೇಳಲಿಕ್ಕಂತ. ಇದು ಕೂಡ ಸೇಮ್ ಸಬ್ಜೆಕ್ಟಲ್ಲಿದೆ, ಅಂದರೆ ಪ್ರೆಸೆಂಟ್ ಈಗ ಏನಾಗ್ತಾ ಇದೆ ಅಂತೇಳಿ. ಇಲ್ಲಿ ನೋಡಿದರೆ ಇದೆಲ್ಲ ಆಗುವಂಥದ್ದು ಅದೇ ನಾನು ಮೊದಲು ಹೇಳಿದಾಗೆ, ನಮ್ಮ ಲೀಡರ್ ಯಾರು ಇದ್ದಾರೆ, ಈ ಪೊಲಿಟಿಷಿಯನ್, ಇವರೇ ಇದೆಲ್ಲ ಮಾಡುವವರು. ಕೆಟ್ಟ ಪೊಲಿಟಿಷಿಯನ್, ನಾನು ಎಲ್ಲರಿಗೂ ಹೇಳೋದಿಲ್ಲ, ಕೆಟ್ಟ ಪೊಲಿಟಿಷಿಯನ್ ಯಾರು ಇರ್ತಾರೆ ಅವರೇ ಈ ರೀತಿ ಎಲ್ಲ ಮಾಡಿರ್ತಾರೆ ಅಂತೇಳಿ. ಸೊ ಇಲ್ಲಿ ಸಿರಿಯಾದಲ್ಲಿ ಆಗಿರುವಂಥದ್ದು, ಗಾಜಾದಲ್ಲಿ ಆಗಿರುವಂಥದ್ದು, ಯುಕ್ರೇನ್, ಹಾಗೆ ನಮ್ಮ ಇಂಡಿಯಾದಲ್ಲಿ ಸಹ ಆದಂತೆಲ್ಲ ಎಲ್ಲ ಇದೆ. ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾನು ಬರೆದಿದ್ದೇನೆ. ನ್ಯಾಯ, ಐ ಕಾಂಟ್ ಬ್ರೀದ್, ಮತ್ತು ನಮಗೆ ಜೀವಿಸಲು ಬಿಡಿ, ಇಂಥದ್ದೆಲ್ಲ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿದೆ. 2 ಸೀರೀಸ್ ಒಂದೇ. ಇಲ್ಲಿ ಮದರ್ ತೆರೇಸಾನ್ನು ನಾನು ಜಸ್ಟ್ ಸಿಂಬಲ್ ಆಗಿ ತೋರಿಸಿದ್ದೇನೆ. ಅಂದರೆ ಒಂದು ಕಡೆ ಒಬ್ಬ ವ್ಯಕ್ತಿ ಕೆಟ್ಟದನ್ನು ಬಯಸಿದರೆ, ಇನ್ನೊಂದು ವ್ಯಕ್ತಿ ಒಳ್ಳೆಯದನ್ನು ಬಯಸ್ತಾರೆ ಅಂತ ಹೇಳಿ. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಅಂದರೆ ಒಂದು ಒಳ್ಳೆಯ ಮೆಟ್ಟಿಲು, ಒಂದು ಕೆಟ್ಟ ಮೆಟ್ಟಿಲು.
ಅಲ್ಲಿ ಗೋಲ್ಡನ್ ಕಲರ್ ಇದೆ, ಬಾಗಿಲು ತೆರೆದಿದೆ, ಅಲ್ಲಿ ಡೋರ್ನ ಒಳಗೆ ಅದು ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರ್ ಯಾಕೆ ಮಾಡಿದ್ದೇನೆ ಅಂದರೆ ನಾವು ಡೀಪ್ ಅಂತ ಅರ್ಥ, ಒಂದು ಬಾವಿ ಎಷ್ಟು ಡೀಪ್ ಇರ್ತದೆ ಅದು ಬ್ಲ್ಯಾಕ್. ಹಾಗೆ ಒಂದು ತಾಯಿಯ ಪ್ರೀತಿ ಕೂಡ ಅಷ್ಟು ಡೀಪ್ ಆಗಿದೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಅದನ್ನು ಬ್ಲ್ಯಾಕ್ ಮಾಡಿದ್ದೆ. ಸೊ ಈ ಮೆಸೇಜ್ ಆ ರೀತಿ ಇದೆ. ಇದು ನಮ್ಮ ಚರ್ಚ್ ಇದೆ, ಉರ್ವ ಚರ್ಚ್, ಓಲ್ಡ್ ಚರ್ಚ್. ಸೊ ಒಂದು ನಾವು ಕಡೆ ಹೋಗ್ತಾ ಇರುವಾಗ ಅಲ್ಲಿ ಟೈಲ್ಸನ್ನೆಲ್ಲ ಡಂಪ್ ಮಾಡಿದರು. ಅಂದರೆ ತುಂಬ ಅದು ಒಡೆದಾಕಿದೆ, ತುಂಬ ಹಳತ್ತು ಟೈಲ್ಸ್ ಆಗಿತ್ತು. ಅದಕ್ಕೆ ಕೇಳಿದ್ದಕ್ಕೆ ಅವರು ಹೇಳಿದ್ದು ಇದು ನಮಗೆ ಯೂಸ್ ಇಲ್ಲ ಅಂತೇಳಿ. ಸೊ ನನಗೆ ಅನಿಸಿತ್ತು ಏನಂದರೆ ಯೂಸ್ ಇಲ್ಲಲ್ಲ, ಇದನ್ನು ಏನಾದರೂ ಯೂಸ್ ಮಾಡ್ಬೋದು ಅಂತೇಳಿ ನಾನು ಅದನ್ನು ಎಲ್ಲ ಮನೆಗೆ ತಂದೆ. ನನ್ನ ಮನೆಯಲ್ಲಿ ಡೆಕೋರೇಟಿವ್ ಫಾರ್ಮ್ ಆಗಿ ಅದನ್ನು ಯೂಸ್ ಮಾಡಿದೆ. ಯಾವುದು ವೇಸ್ಟ್ ಇಲ್ಲ, ನಮಗೆ ಯಾವುದು ಅಳತ್ತಲ್ಲ, ಅದನ್ನು ಯಾವ ರೀತಿ ಬೇಕಾದರೂ ಒಬ್ಬ ಕಲಾವಿದ ಅದನ್ನು ಜೀವಿಸಿ ಅಂದರೆ ಜೀವ ಕೊಡ್ಬೋದು ಅಂತೇಳಿ ಆ ಉದ್ದೇಶ. ಇದು ನಮಗೆ DC ಆಫೀಸಿಗೆ ಹೋದರೆ ಇದು ಅಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ, ಅಲ್ಲಿದೆ, ಪರ್ಮನೆಂಟ್ ಕಲೆಕ್ಷನ್ ಆಗಿದೆ. ಇದೊಂದು ಎಕ್ಸ್ಪೆರಿಮೆಂಟಲ್ ಆಗಿ ಅದೇ ಸೀಲಿಂಗ್ ಟೈಲ್ ಮೇಲೆ ಒಂದು ಲ್ಯಾಂಡ್ಸ್ಕೇಪ್ ಅದು ಮಾಡಿದೆ, ಮಂಗಳೂರಿದು ಲ್ಯಾಂಡ್ಸ್ಕೇಪ್. ಇದು ನನ್ನ ಮನೆಯನ್ನು ಅದೇ ಆರ್ಟ್ ವರ್ಕ್ ಆಗಿ ಸ್ವಲ್ಪ ಕನ್ವರ್ಟ್ ಮಾಡಿದ್ದೆ. ಈ ವೇಸ್ಟ್ ಕಲ್ಲುಗಳು ಏನಿದೆ ಅದರಲ್ಲಿ ಅಬ್ಸ್ಟ್ರಾಕ್ಟ್ ಆಗಿ ಒಂದು ಡಿಸೈನ್ ಫಾರ್ಮೆಟ್ ಕ್ರಿಯೇಟ್ ಮಾಡಿದೆ. ಕೆಲವು ವೇಸ್ಟ್ ಟೈಲ್ಸ್ ಏನಿದೆ ಆ ಬಿಸಾಡಿದ ವೇಸ್ಟ್ ಟೈಲ್ಸ್ ಅಂತಂದು ನಾನು ಅಬ್ಸ್ಟ್ರಾಕ್ಟ್ ಆಗಿ ಇಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ. ಇದೆಲ್ಲ ನಾನೇ ಮಾಡುವಂಥದ್ದು ಮನೆಯಲ್ಲೇ. ಇದು ಹಳತ್ತು ದಾರ ಅಂತ ಇದೆ, ಮನೆಯ ದಾರ ಅಂತ ಬರುತ್ತೆ, ಅದೊಂದು ಗುಜರಿ ಅಂಗಡಿಯಲ್ಲಿತ್ತು. ಸೊ ಅದನ್ನು ನಾನು ತಂದೆ, ಅದರೆಲ್ಲ ಪೇಂಟಿಂಗ್ ರಿಮೂವ್ ಮಾಡಿ, ಅಂದರೆ ಅವರಿಗೆ ಬೇಡ ಅಂತ ಇದ್ದದ್ದು ಅದನ್ನು ನಮಗೆ ಯಾವ ರೀತಿ ಬೇಕು ಅದನ್ನು ಯೂಸ್ ಮಾಡ್ಬೋದು. ಯಾವುದು ಹಳತ್ತು ಬೇಡ ಅಂತ ಇರುವುದಿಲ್ಲ, ಅದನ್ನು ನನ್ನನ್ನು ಹಲ್ತರಿಗೆ ಕನ್ವರ್ಟ್ ಮಾಡಿ ಅದರ ಮೇಲೆ ಪೇಂಟಿಂಗ್ ಮಾಡಿದ್ದೇನೆ. ಇದು ಅದೇ ರೀತಿ ವೇಸ್ಟ್ ಬಾಟಲ್ ಏನಿದೆ ಅದನ್ನು ನಾನು ಡೆಕೋರೇಟಿವ್ ಫಾರ್ಮ್ ಆಗಿ ಯೂಸ್ ಮಾಡಿದೆ. ಇದು ಹಳತ್ತು ಕಂಬ, ಇದು ಕೂಡ ನನಗೆ ಗುಜರಿಯಲ್ಲಿ ಸಿಕ್ಕಿತ್ತು. ಅದನ್ನು ನಾನು ಮಂಗಳೂರಿದು ಏನು ಲ್ಯಾಂಡ್ಸ್ಕೇಪ್ ಇದೆ, ಸೊ ಅದನ್ನು ನಾನು ಅದರಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡಿದೆ. ಇದು ನನ್ನ ಫ್ಯೂಚರಲ್ಲಿ ಏನಾದರೂ ಪ್ರಾಜೆಕ್ಟ್ ಪಬ್ಲಿಕ್ ಆರ್ಟ್ ಏನಾದರೂ ಸಿಕ್ಕಿದರೆ ಅಂತ ಹೇಳಿ ಇಂಥ ತುಂಬ ಮಾಡಿಟ್ಟಿದ್ದೇನೆ. ಇದರಲ್ಲಿ ಒಂದು 3 ಇದೆ. ಒಂದು ಸರ್ಕಲ್ ಮಾಡ್ಬೋದು ಅಂತೇಳಿ ನಮ್ಮದು, ಮತ್ತೊಂದು ಮಕ್ಕಳು ಆಡುವಂಥದ್ದು, ಮಕ್ಕಳಿಗೋಸ್ಕರ ಹೀಗೆ ಪಬ್ಲಿಕಲ್ಲಿ ಅಷ್ಟೇ. ಥ್ಯಾಂಕ್ ಯು. Because my Kannada is not very good, I didn't know when he was stopping. Well, Santosh, you know, I love your work. I'm a big fan. And I think looking at all of your work, which I've seen in your house as well before, is that what I really appreciate about Santosh's artwork is how he weaves stories of memory, heritage, ecology, and shared humanity all into his paintings, and the vivid colors that he uses and the intricate details pull you in visually, and the meaning behind each of his work moves you deeply. So I am so happy to have you be part of Mangaluru Thank you. Design Summit, the first one. And as a token of our appreciation, I would like to hand over a potted plant that you will grow in your beautiful house, I hope. Yes. Okay. So, what's on the list next? So, we've ended a little early, lucky for us, and it is chai time. Okay. Sorry? What? Q&A. Oh, I'm so sorry. Santosh, forgive me. I just wanted to give you the plant and like give you thanks and leave. But apparently people do want to ask you questions. I call you back. Thank you for
bring that. Santosh, you're back on stage. I was wondering how this got over so quickly. Okay, questions. Hopefully in Kannada. Santosh, Tulu is also fine? Tulu, yeah. Tulu is I'm also very fine. good in Tulu. Great. Hi. Hello, now, big fan of your work. Thank you. I think you are a unique voice in the coast, and I would say extended to the larger thing of South India in general. Thank you. May ದೇವರಿಗೆ ಕೂಡಲ ತಾಕತ್ ಕೊರಡು ಕೂಡಲ ಎಕ್ಸ್ಪೋಜರ್ ಕೊರಡು ಎಂಕು ಚೂರು ಕಾಸು ಕೊರಡು ಸೊ ದಟ್ ಯಾನಿರೆ ಕಮಿಷನ್ ಕೊಡ್ದು ಸೊ ಐ ಹ್ಯಾಡ್ ಒನ್ ಸ್ಪೆಸಿಫಿಕ್ ಕ್ವಶನ್ ಲೈಕ್ ನಮಗೆ ಕ್ರಿಯೇಟ್ ಮನ್ಪುನ ಒಂಜಿ ರಡ್ಡು ಮೀಡಿಯಮ್ ಅಡು ಒಂಜಿ ನಮಗೆ ಸೋರ್ಸ್ ಉಪ್ಪುಂಡು ಫ್ರಮ್ ವಿಚ್ ಸೋರ್ಸ್ ಆರ್ ವಿ ಕ್ರಿಯೇಟಿಂಗ್ ಆ್ಯಂಡ್ ವಾಟ್ ಈಸ್ ಅವರ್ ಸ್ಕಿಲ್ ಆ್ಯಂಡ್ ವಿ ಯೂಸ್ ಅವರ್ ಸ್ಕಿಲ್ ಯೂಸ್ ಮಂತದು ನಮ್ಮ ಸೋರ್ಸ್ ದಾದಂದು ಪನ್ಪೌಂಡ್ ಪಂಡ ಹೌ ಗುಡ್ ಈಸ್ ಅವರ್ ಸ್ಕಿಲ್ ಥ್ರೂ ದ್ಯಾಟ್ ಕಮ್ಯುನಿಕೇಷನ್ ವಿ ಡ್ರಾ ರೈಟ್ or dance or thing. So Irna's skill source is very clear from your childhood, from this region and things. How do you develop your skill, especially your colors and onji form undirna frame dulai frame uppundu ಆ ಫ್ರೇಮ್ ದ ಪಿದೆಲ್ಲ ಬರ್ಪುಂಡು ಕೆಲವು ಅವು ಇರು ಒಂಚ ಡೆವಲಪ್ ಮಾಡ್ತೀನಿ ಇರ್ನ ಕಲರ್ಸ್ ಇಟ್ಸ್ ವೆರಿ ಫ್ರಮ್ ಸಮನ್ ಹೂ ಇಸ್ ಫ್ರಮ್ ದಿಸ್ ರೀಜನ್ ಟು ಅಚೀವ್ ಸಮ್ ಕೈಂಡ್ ಆಫ್ ಡಿಸ್ಟಿಂಕ್ಟಿವ್ ಸ್ಟೈಲ್ ವೇರ್ ಮೋಸ್ಟ್ ಆಫ್ ಅಸ್ ಟ್ರೈ ಟು ಮಿಮಿಕ್ ಅವು ಡಿಸ್ಟಿಂಕ್ಟ್ ಸ್ಟೈಲ್ ಒಂಚ ಡೆವಲಪ್ ಮಾಡ್ತಾರೆ ಹೂ ವೇರ್ ಯುವರ್ ಇನಿಷಿಯಲ್ ಇನ್ಸ್ಪಿರೇಷನ್ಸ್ ವೈಲ್ ಡೂಯಿಂಗ್ ಥಿಂಗ್ಸ್ ಎಂಚ ಅಂದು ಪನರ ಎಂಕುಲ ಬರೊಂದಿಜ್ಜಿ ಪಂಡೆ ನಾನು ಡೈಲಿ ಐಟೆ ಕುಲೊಂದುಪ್ಪೆ ಅವೇನೇ ಪ್ರಾಕ್ಟೀಸ್ ಮಂತೊಂದುಪ್ಪುನು ಸೊ ಒಂಜೇ ಲೆಕ್ಕ ಮಂತಂಡು ಅವು ಬೋರ್ ಆಪುಂಡು ದಿನ ಪೋಯಿ ಲೆಕ್ಕ ಎಂಕ್ಲೆನ ಮೈಂಡ್ಲ ಆ್ಯಕ್ಚುಲಿ ಎಕ್ಸಾಂಪಲ್ ಹತ್ತುಂಡ ಎನ್ನ ಎಲ್ಲದುಲಯೇ ಒಂಜಿ ಇಂಟೀರಿಯರ್ ಪನ್ಪಿನ ನಾನು ಒಂಜಿ ದಿನ ಒಂಜಿ ಸ್ಟೈಲ್ ಉಪ್ಪುಂಡು ಬಕ್ಕ ಒಂದು 4 ದಿನ ಆಯ್ಬಕ್ಕ ಹೆಂಗೆ ಬೋರ್ ಆಪುಂಡು ಒಂದೇ ಅಂಚಿ ಶಿಫ್ಟ್ ಮನ್ಪೆ ಒಂದು ಶಿಫ್ಟ್ ಮನ್ಪೆ ಅಂಚೆ ಬೇತೆ ಬೇತೆ ಅಪ್ಪಗ ಐಡಿಯಾ ಬರ್ಪುನು ಒಂದು ಐಡಿಯಾ ದುಂಬುದಾಯ ಬೈಜಿ ಇತ್ತೆ ಎಡ್ಡೆ ದೋಜುನು ಬಕ್ಕ ಜಾಗೆಲ್ಲ ಜಾಸ್ತಿ ದೋಜುನು ಪಂಡ ಅಂಚ ಎಂಕ್ಲೆನ ಮೈಂಡ್ ಬೇಲೆ ಮಂತೊಂದು ಉಪ್ಪುನು ಸೊ ಪೇಂಟಿಂಗ್ ಮಂತೊಂದು ಉಪ್ಪುನಾಗ ಬೇತೆ ಬೇತೆ ಐಡಿಯಾಸ್ ಬರ್ಪುನು ಮತ್ತು ಪಿದಾಯಿ ತೊಂಡ ಪೇಂಟಿಂಗ್ ಪಿದಾಯಿ ಬರ್ಪುನು ಸೊ ಕುಡಲ ವಿಷಯ ಬೇತೆ ಆಪುನು ಸೊ ಇಂಚಿನ ಥಿಂಕಿಂಗ್ ಅನ್ ಮಂತೊಂದು ಉಪ್ಪೆ ಅದಕ್ಕೋಸ್ಕರ ಅವು ತನ್ನಾತಿಗೆ ಡೆವಲಪ್ಮೆಂಟ್ ಆಪುನು ಅಂದೇನು ಏನೇನು Next. Mic to the audience. Hello, Santoshana. You know, there are a lot of artists in Mangalore, but most people don't know them. But we know you through like a gallery and everything like that. How would you encourage young artists like us to either like even you have used things that like you said gujri saman kante painting ande ite enkel pura maatella anju toopujer ide enkel enne ellade bondala onju rashi bottle ippundu saman pura enkel painting manpa. How would you encourage artists who are very who don't even view in that manner ire onench encourage malpa dapandi teyerla gujri tu art and toopujer it a very less ಚೂರು ಆರ್ಟಿಸ್ಟ್ ನಕಲಿ ಆ ರೀತಿ ಯೋಚನೆ ಮಾಡ್ಪಾರು ಈರ ಬಂಡರ್ ಈತ ಇಲ್ಲಡೆ 4 ಆ್ಯಂಗಲ್ ಒಂಜಿ ವಾರಡ್ 4 ಆ್ಯಂಗಲ್ ತುಪ್ಪ ಅಂದ್ ಸೊ ಅವ ಆ್ಯಂಗಲ್ ನೀರು ಎಂಚ ಎನ್ಕರೇಜ್ ಮಾಡ್ಪಾರು ಎಂಚ ಎಂಕಲ್ ತೂವೋಡು ಅಂದ ಇತ್ತೆ ಯಾನು ಇತ್ತೆ ಎಕ್ಸಾಂಪಲ್ ಅದು ಪಂಡ ಇತ್ತೆ ಕೆಲವೊಂಜಿ ಶಾಪಿಂಗ್ ಮನ್ಪೆ ಶಾಪಿಂಗ್ ಪೋನಾಗ ಈ ಕಿಚನ್ದ ಮೆಟೀರಿಯಲ್ಸ್ ಮತ್ತು ಉಪ್ಪುನ್ ಅಡೆ ಪೋನಾಗ ಎಂಕ್ ಕೆಲವೊಂಜಿ ವಸ್ತು ತೂನಾಗ ಸಡನ್ ಅದು ಮೈಂಡಿಗೆ ಬರ್ಪುನ್ ಒಂದು ಏನ ಪೇಂಟಿಂಗ್ ಯೂಸ್ ಮನ್ಪೊಲಿಯಾ ಅಂದ್ ಅಂಚ ಯಾನು ಈ ಏನ ಪೇಂಟಿಂಗ್ ತೂನಾಗ ಐಟ್ ಸುಮಾರು ಟೆಕ್ಸ್ಚರ್ಸ್ ಮಾತೊಂಡು ಈ ಕಿಚನ್ ಯೂಸ್ ಮನ್ಪುನ ಕೆಲವು ವಾಶ್ ಮನ್ಪುನ ಪೂರ ಸ್ಪಾಂಜುಲ್ ಬರ್ಪ ಬೇತೆ ಬೇತೆ ಸೊ ನನ್ನ ಮೈಂಡಿಗೆ ಬರ್ಪುನು ಉಂಡಟ್ ಏನು ಟ್ರೈ ಮಂತ್ ತೂಪೆ ಅಂದ್ ಜಸ್ಟ್ ಎಕ್ಸ್ಪೆರಿಮೆಂಟ್ ಮನ್ಪುನ ಎಂಕುಲು ಸೊ ಈ ರೀತಿ ಇರ್ದು ಅವು ಡೆವಲಪ್ಮೆಂಟ್ ಆಪು ನಾನು ಅಂತ ಪನ್ನೊಲಿ ಸೊ ಇಂಚನೆ ಸ್ಲೋಲಿ ಅವೇನು ಇಂಕುಲು ಎಕ್ಸ್ಪೆರಿಮೆಂಟಲ್ ಅದು ಯೂಸ್ ಮನ್ಪ ತೂಪ ನಮ್ಮ ಯೋಚನೆ ಇಡುಪ್ಪುನು ನಮ್ಮ ಕ್ರಿಯೇಟಿವಿಟಿ ಇಡುಪ್ಪುನು ಹೂವಾಂಡಲ ಒಂಜಿ ವಸ್ತು ಅವು ಐತ ಮಿತ್ತಿಂಕುಲು ಯೋಚನೆ ಮಂತುಂಡ ದಾದ ಮನ್ಪೊಲಿ ಪನ್ಪಿನ ಒಂಜಿ ಯೋಚನೆ ಬತ್ತುಂಡ ಎಂಕ್ಲೆಕ್ ಅಪ್ಪಾಗ ಎಂಕ್ಲೆಕ್ ಒಂಜಿ ಮಂತುಂಡ ಯಾವ ಬಕ್ಕ ಸ್ಲೋಲಿ ಬೇತೆ ಬೇತೆ ಐಡಿಯಾಸ್ ಕ್ರಿಯೇಟ್ ಆಪುನು ಸೊ ಏನು ಪೇಂಟಿಂಗ್ ಯಾನು
ಅಂಚಿನ ಸುಮಾರು ಟೆಕ್ಸ್ಚರ್ಸ್ ಕ್ರಿಯೇಟ್ ಮನ್ಪೆರೆ ಬೇತೆ ಬೇತೆ ವಸ್ತುನಿ ಅಂದು ತೊಂದೆ. ಸೊ ಇಂಚ ನಮಸ್ತೆ ಸಂತೋಷ್. ನಮಸ್ತೆ. ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯು ಮೇಡ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಅಂದರೆ ಆರ್ಟಿಸ್ಟ್ ಆರ್ ಪೊಲಿಟಿಕಲ್ ಅಂತ, ನಿಮ್ಮ ಆರ್ಟ್ ವರ್ಕ್ಸ್ ಪೊಲಿಟಿಕಲ್ ಅಂತ. ಆ್ಯಂಡ್ ಪರ್ಸ್ನಲಿ ಐ ನೋ ಸಂತೋಷ್ ವೆರಿ ವೆಲ್, ಆ್ಯಂಡ್ ಐ ನೋ ಹೀಸ್ ಆ್ಯನ್ ಆರ್ಟಿಸ್ಟ್ ಹೂ ಹ್ಯಾಸ್ ಹಿಸ್ ಪೊಲಿಟಿಕಲ್ ವ್ಯೂಸ್ ಆನ್ ಹಿಸ್ ಸ್ಲೀವ್ಸ್. ಅವರ ಪೊಲಿಟಿಕಲ್ ವ್ಯೂಸ್ ಏನಾದರೂ ಆಗಲಿ, ಅದು ಎಕ್ಸ್ಟ್ರೀಮ್ಲಿ ಕಾಂಟ್ರವರ್ಷಿಯಲ್ ಆಗಲಿ, ಅದು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಆ್ಯಸ್ ಆನ್ ಆರ್ಟಿಸ್ಟ್ ನೀವು ನಿಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅಂದರೆ ನಿಮ್ಮ ಆರ್ಟ್ ವರ್ಕ್, ಅದರಲ್ಲೇ ನೀವು ಪೊಲಿಟಿಕಲ್ ಆಗಿ ನೀವು ನಿಮ್ಮ ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಬರ್ತದೆ ನಿಮಗೆ, ಆ ಆರ್ಟ್ ವರ್ಕ್ ಕೆಲವೊಮ್ಮೆ ಸೇಲ್ ಆಗೋದಿಲ್ಲ. ಸೊ ಇದು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ಪೊಲಿಟಿಕಲ್ ವ್ಯೂಸ್ ಮತ್ತು ನಿಮ್ಮ ಆರ್ಟ್ ವರ್ಕ್ ಎರಡೂ ಕೂಡ ಕ್ಲಾಶ್ ಆಗುವಾಗ ಅದು ಇನ್ಕಮ್ ಲೆವೆಲ್ ಹೇಗೆ ನೀವು ಅದು ಹೇಗೆ ಸೇಲ್ ಮಾಡ್ತೀರಾ? I think he's trying to avoid that question. It's okay, Santosh. We are all artists. But are we all political? ದೋಸ್ತಿ ಬನಿ ರಹೆ. ಅಂದರೆ ಈಗ ನೀವೇನು ಹೇಳಿದ್ರಿ ಆ ರೀತಿ ಇತ್ತೀಚೆಗೆ ಒಂದು ಪೇಂಟಿಂಗ್ ನನ್ನಲ್ಲಿ ತೊಗೊಳ್ಲಿಕ್ಕೆ ಬಂದರು ಮನೆಗೆ. ಇದರಲ್ಲಿ ನಾನು ತೋರಿಸಿದೆ, ಅದೇ ಸ್ಟೇರ್ ಕೇಸ್ ಇದ್ದು. ಅಲ್ಲಿ ಅವರಿಗೆ ಸಬ್ಜೆಕ್ಟ್ ಹೇಳಿದೆ ನಾನು, ಇದು ನೆಗೆಟಿವ್ ಆಗಿದೆ, ನೀವು ಮನೇಲಿ ಇಡ್ಬೋದಾ ಅಂತೇಳಿ. ಅವರು ಆವಾಗ ಹೇಳಿದರು, ಇಲ್ಲ ನನಗೆ ಇದು ಓಕೆ, ಅದು ಸಬ್ಜೆಕ್ಟ್ ಇರಲಿ, ಆದರೆ ನನಗೆ ಅಲ್ಲಿ ಮಂಗಳೂರನ್ನು ನಾನು ನೋಡ್ತಾ ಇದ್ದೇನೆ ಅಂತೇಳಿ ಆ ನೆಗೆಟಿವನ್ನು ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಆದರೂ ಸಹ ಆ ಬ್ಯೂಟಿಯನ್ನು, ಅದರ ಒಳಗೆ ಬ್ಯೂಟಿ ಇದೆ, ಅದನ್ನು ನೋಡಿದ್ದಾರೆ. ಸೊ ಅದನ್ನು ಇಷ್ಟಪಟ್ಟು ತೊಗೊಂಡದ್ದು ಈ ರೀತಿ ತುಂಬ ಇದೆ. ಆ ಬಿಲ್ಡಿಂಗ್ ಏನಾಯಿತು ತುಂಬ, ಅದು ಕೂಡ ಚೆನ್ನೈಯಲ್ಲಿ ಒಂದು ಮಂಗಳೂರಿದೆ ಫ್ಯಾಮಿಲಿ ಒಂದು ಗ್ಯಾಲರಿಗೆ ಕಾಂಟ್ಯಾಕ್ಟ್ ಮಾಡಿದರು. ಆ ಗ್ಯಾಲರಿಯವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು, ವಿಷಯ ಹೇಳಿದೆ. ಆದರೂ ಸಹ ಇಲ್ಲ, ನನ್ನ ಬಾಲ್ಯ ಎಲ್ಲ ಆದದ್ದು ಅಲ್ಲಿಯೇ, ನಾನು ಅಲ್ಲೇ ಇದ್ದೆ ನಾನು ಸಣ್ಣ ಇರುವಾಗ. ಅದು ನನಗೆ ಆ ಪೇಂಟಿಂಗ್ ತುಂಬ ಇಷ್ಟ ಆಗಿದೆ, ಅದು ಟಾಪಿಕ್ ಏನೇ ಇರಲಿ ನಮಗೆ ಬೇಕು ಅಂತ ಹಾಗೆ ತೊಗೊಂಡವರಿದ್ದಾರೆ. ಸೊ ಅದು ಅವರಿಗೆ ಅಷ್ಟು ಅಂದರೆ ಪೊಲಿಟಿಕಲಿ ಆಗಿರ್ಬೋದು, ಆದರೆ ಅಲ್ಲಿ ಜಾಸ್ತಿ ಮಾನ್ಯತೆ ಬ್ಯೂಟಿಗೆ ಹೋಗುತ್ತೆ ಅಂತ ನಾನು ಅನ್ನಿಸ್ತೆ ಹಾಗೆ. Anyone else? ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್, ಈಗ ನೀವು ಎರಡು ಥರದ್ದು ಪೇಂಟ್ ಮಾಡಿದ್ದೀರಾ, ತುಂಬ ಕಾಂಪ್ಲೆಕ್ಸ್ ಆಗಿರೋದು, ತುಂಬ ಸಿಂಪಲ್ ಆಗಿರೋದು. ಸರ್, ತುಂಬ ಕಾಂಪ್ಲೆಕ್ಸ್ ಆಗಿರೋದು ಸರ್, ನೀವು ಅಷ್ಟು ಕಾಂಪ್ಲೆಕ್ಸ್ನ ಯಾವ ಥರ ಐಡಿಯಾನ ಇಂಪ್ಲಿಮೆಂಟ್ ಮಾಡಿದ್ದೀರಾ ಸರ್? ಏನು ಕಾಂಪ್ಲೆಕ್ಸ್ ಆಗಿರೋ ಪೇಂಟ್ ಮಾಡಿದ್ದೀರಲ್ಲ ನೀವು, ಅಷ್ಟು ಟೈಮ್ ತೊಗೊಂಡು ಅಷ್ಟು ಆ ಐಡಿಯಾನ ನೀವು ಹೇಗೆ ಇಂಪ್ಲಿಕ್ಟ್ ಮಾಡಿದ್ದೀರಾ ಅಂತ? ಅಂದರೆ ಪೇಂಟಿಂಗ್ ಮಾಡಲಿಕ್ಕೆ ನನಗೆ ಸಾಧಾರಣ ಒಂದು ತಿಂಗಳಿಗಿಂತ ಜಾಸ್ತಿ ಹೋಗುತ್ತೆ. ಮತ್ತು ನಾನು ಪೇಂಟಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ ಒಂದು 18 ಅವರ್ಸ್, ಮುಂಚೆ ಏನು ಮಾಡ್ತಿದ್ದೆ ಒಂದು 18 ಅವರ್ಸ್ ತನಕ ಕೂತ್ಕೊಳ್ತಾ ಇದ್ದೆ. ಇವಾಗ ನಾನು ಟೈಮ್ ಪೀರಿಯಡ್ ನನಗೆ ಫ್ಯಾಮಿಲಿ ಬಂದಾದ ನಂತರ ಸ್ವಲ್ಪ ಟೈಮ್ ಪೀರಿಯಡ್ ನನಗೆ ಕಡಿಮೆ ಆಗಿದೆ. ಸೊ ಇದರ ಮೇಲೆ ನನ್ನ ಪೇಂಟಿಂಗ್ ನಾನು ಮಾಡ್ತಾ ಇರ್ತೇನೆ. Sir, namaste. ನಮಸ್ತೆ. I wanted to know, I wanted some insight into what is your process, andre what inspires you for the artwork or generally in life. I mean, as far as I can see, you're constantly on. Andre, if you're driving somewhere, you see art. Whatever you do, I bet like this is going to become a painting soon, like this setting. Oh. So, what inspires you is my question. ನಾನು ನನ್ನ ಜರ್ನಿಯಲ್ಲಿ ಹೋಗ್ತಾ ಇರುವಾಗ ಇದೆಲ್ಲ ನನಗೆ ಇಮೇಜಸ್ಸೇ. ಸೊ ಎಲ್ಲಿ ಹೋದರೂ ನನಗೆ ಇಮೇಜಸ್ಸೇ ಕಾಣುತ್ತೆ. ಕೆಲವೊಂದು ಇಮೇಜಸನ್ನು ನನಗೆ ಯಾವುದು ಇಷ್ಟ ಆಗಿದೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಳ್ತೇನೆ. ಆನಂತರ ಅದನ್ನು ಕೆಲವೊಮ್ಮೆ ನಾನು ಮಾಡ್ತೇನೆ, ಮೊಬೈಲಿಂದ ಕ್ಯಾಪ್ಚರ್ ಮಾಡ್ತೇನೆ. ಆನಂತರ ಅದರ ಮೇಲೆ ನನ್ನದೇ ಕೆಲವೊಂದು ಇಮ್ಯಾಜಿನೇಷನ್ ಏನು ಇರುತ್ತೆ ಅದನ್ನು ನಾನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ರೀತಿಯಾಗಿ ನಾನು ಒಂದು ಪೇಂಟಿಂಗ್
ಮಾಡ್ತೇನೆ. ಸೊ ಇದೇ ಇನ್ಸ್ಪಿರೇಷನ್ ನನಗೆ ಅಂತ ಹೇಳ್ಬೋದು. What I'm trying to ask is, yes, of course, art matte the life is inspiring on its own, but as creative people, for example, I tend to watch films and I find inspiration. In fact, this design summit is inspiring. So ಆ ರೀತಿ ಏನಾದರೂ do you indulge in anything of that nature? Films, music? ಅಂದರೆ Okay. For example, I listen to Praveen's music sometimes if I need inspiration. ಎಸ್. So, things like that. Do you do something that inspires you? Like something other than art that you can kind of bring into... Yeah. ಆ ರೀತಿ ನನಗೆ ಹೇಳಿಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ನನ್ನ ಪೇಂಟಿಂಗಲ್ಲಿ ನೋಡಿರ್ಬೋದು, ಈಗಿನ ಪ್ರೆಸೆಂಟ್ ಯೂನಿವರ್ಸಲ್ ಆಗಿ ಅಂದರೆ ವರ್ಲ್ಡಲ್ಲಿ ಏನಾಗ್ತಾ ಇದೆ, ಸೊ ತುಂಬ ಕಡೆ ಬೇಡದೇ ಆಗ್ತಾಯಿದೆ. ನನಗೆ ಅನಿಸಿತು ಇವಾಗ ನಾನು ಈ ಸಬ್ಜೆಕ್ಟನ್ನೇ ತಗೊಳ್ತೇನೆ, ತುಂಬ ಕಡೆ ಕೆಟ್ಟದೇ ಆಗ್ತಾಯಿದೆ, ಸೊ ನನಗೆ ಮೆಸೇಜ್ ಕೊಡುವ ನನ್ನ ಪೇಂಟಿಂಗ್ ಮುಖಾಂತರ. ಸೊ ಈ ರೀತಿಯಾಗಿ ನಾನು ಅಡಾಪ್ಟ್ ಮಾಡ್ತೇನೆ ಅಂತ ಹೇಳ್ಬೋದು. Thank you. Yes, Karen. I just want to add to some answers in English, which may help people understand. To the young artist who asked, how do you see art in everyday, like the Gujri place or the market or anything like that? I want to say, as his partner, that Santosh is up for new experiences. He never says no to anything. He's willing to come shopping with me even for 10 hours, and he sees art even in that. If when I buy a handloom sari, especially the Prachin sari from Bombay, where this Khatri family has been working on hand block printing for years, and I showed him that sari, he's like, oh, this is just exactly layering like how I do my paintings. So he sees art even in that. And to this gentleman who asked, what is your inspiration? He saw me doing research along the coast and in Bandar, and there were so many new paintings that came up on Bandar. So he never says no to anything, and every new experience is a painting inspiration for him. So I feel that could sum up a lot of answers. Thank you, Caroline, for bringing that partner perspective to Santosh's work. Sometimes the people who we love around us can see things about us that we don't, and can articulate that well. So, and I think that's what community is as well. The people around us help us see ourselves and learn more about ourselves and our process. So thank you so much. Does anyone else have a question in the audience? One at the back there. I'd like to see some women also ask Santosh some questions. It's just the guys that are asking that are extremely curious for this session. Hi, Santosh. Hi. So my question is regarding the contemporary art scene in Mangalore, let's say. As you are a seasoned artist right now, so I think you will have a better insight. So what do you think, at least in the coastal Karnataka or the Konkan belt, what is the art scene? Is it still in the immature state or compared to the other states, or is it still undiscovered, I would say? And let's say what you have to say regarding this, like young artists, let's say, or even unique art forms, not a typical art forms. They're not showcased as well as, Mumbai or other cities. So as you have exhibited both up north and down south as well, internationally as well, so would have a good insight on what's the contemporary art scene down in Karnataka, or at least in Konkan coast. Thank you. Last one. Like, what is, to make it simple, what do you think of the art scene in the Konkan coast, the contemporary art scene? Do you think it is recognized, or do you think it's still in an infant stage where people need to discover it more? ಆ್ಯಕ್ಚುಲಿ ಈ ಆರ್ಟ್ ಫೀಲ್ಡ್ ಅಂದರೆ ಬೇರೆ ರೀತಿಯಲ್ಲಿ ಇದೆ, ನಾವು ನೋಡುವ ಹಾಗೆ ಇಲ್ಲ.
ಎಲ್ಲರಿಗೂ ಸಹ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆರ್ಟಿಸ್ಟ್ ತುಂಬ ಇದ್ದಾರೆ. ಈ ಕೊಂಕಣ್ ಗೋವಾದಲ್ಲೇ ನೋಡಿದರೆ ಈ ಮಂಗಳೂರು ಅಥವಾ ನಮ್ಮ ಈ ಗೋವಾ ಕಡೆ ಹೋದರೂ ಸಹ ಈಗ ನನ್ನದೇ ಕ್ಲಾಸ್ಮೇಟ್ ಇರಲಿ, ಒಂದು ನಾವು 10 ಫ್ರೆಂಡ್ಸ್ ಸರ್ಕಲಲ್ಲಿ ಒಬ್ಬನೇ ನಾನು ಜಸ್ಟ್ ಮೇಲಕ್ಕೆ ಬಂದಿರದೆ, ಎಲ್ಲರಿಗೆ ಆಗೋದು. ಎಲ್ಲ ಫೋಟೋಗ್ರಾಫರ್ಸ್ ಇರ್ತಾರೆ, ಆದರೆ ಎಲ್ಲ ಫೋಟೋಗ್ರಾಫರ್ಸ್ ಅಂದರೆ ಯಾವ ರೀತಿ ಹೇಳ್ಬೋದು, ಫೇಮಸ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ತುಂಬ ವರ್ಕ್ಸ್ ಪೇಂಟಿಂಗ್ ಮಾಡುವವರಿದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಇದೆ. ಒಳ್ಳೊಳ್ಳೆ ಪೇಂಟಿಂಗ್ಸ್ಗಳು ಇದೆ, ಒಳ್ಳೊಳ್ಳೆ ಆರ್ಟಿಸ್ಟ್ ಕೂಡ ಇದ್ದಾರೆ. ನಾವು ರೀಚ್ ಆಗಬೇಕು, ನಾವು ರೀಚ್ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ತುಂಬ ಲೋಯಿಂದ ಪ್ರಯತ್ನ ಪಟ್ಟಿದ್ದೇನೆ. ನಾವು 2005 ನಾನು ಸ್ಟಾರ್ಟ್ ಮಾಡಿದ್ದೆ. ಆವಾಗ ಈಗ ಏನಾದ್ರು ಸೋಷಲ್ ಮೀಡಿಯಾ ತುಂಬ ಇದೆ. ಸೋಷಲ್ ಮೀಡಿಯಾ ಮುಖಾಂತರ ನಮಗೆ ಹೇಗೂ ಕನೆಕ್ಟ್ ಮಾಡ್ಬೋದು, ಗ್ಯಾಲರೀಸ್ಗಳಿಗೆ ಆಗಿರಲಿ ಅಥವಾ ಬೇರೆ ಬೇರೆ ಮೀಡಿಯಾ ಇದೆ. ಸೊ ಆ ಮುಖಾಂತರ ನಮಗೆ ಕನೆಕ್ಟ್ ಮಾಡ್ಬೋದು. ಆವಾಗ ಆ ರೀತಿ ಇರಲಿಲ್ಲ. ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಮಾಡಬೇಕು, ಕೆಲವು ಆರ್ಟ್ ಕ್ಯಾಂಪ್ ಇರುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅಥವಾ ಬೇರೆ ರೆಸಿಡೆನ್ಸಿ ಇರುತ್ತೆ. ಈ ರೀತಿಯಾಗಿ ನಾವು ನಾನು ಮಾಡ್ತಾ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ನನ್ನ ಜರ್ನಿ ಈಗ ಇಷ್ಟರ ತನಕ ಬಂತು. ಸೊ ಈ ರೀತಿಯಾಗಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Okay, thank you so much. Sorry, Santosh, I forgot about your Q&A. But those are all great questions, so thank you for reminding me about the Q&A. Thanks, Santosh. Thank you. Thank you, everyone, for this wonderful discussion about using art to engage with complex topics like